ನಂದನದಲ್ಲಿ ಫ್ರೆಂಚ್ ಚಿಕನ್ ಮಾಡ್ತಾರಲ್ಲ ಉದ್ದುದಕ್ಕೆ ಬರುತ್ತಲ್ಲ, ಸೊ ಆ ರೆಸಿಪಿ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫುಲ್ಲು. ಸೊ ಟ್ರೈ ಮಾಡಿ. ಹೆಂಗಿದೆ ಹೇಳೋ? ಚೆನ್ನಾಗಿದ್ಯಾ? ಅವನು ಏನು ಮಾಡ್ತೀನಿ ಗೊತ್ತಿಲ್ಲ, ಹಂಗೆ ಎಲ್ಲವನ್ನೂ ಹಾಕ್ಬಿಟ್ಟು ಏನೋ ಒಂದು ಮಾಡ್ತೀನಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಅಯ್ಯೋ ಬಿಟ್ಬಿಟ್ಟಿದೆ, ನಂಗೆ ಹೊಟ್ಟೆಗೆ ಉಲ್ಟಾಕಿ ಅನ್ನೋ ಕೂತ್ಕೊಂಡವನು. ಅಷ್ಟೇ ನಿಮ್ಮಮ್ಮ ನಿನ್ಬಿಟ್ಟು ಐಸ್ ಕ್ರೀಮ್ ತಿಂತಿದೆ. ಹೌದು ತೋರಿಸ್ತೀನಿ, ಬ್ಲೌಸ್ ಚೆನ್ನಾಗಿದೆ ಕಲೆಕ್ಷನ್ಸ್ ಇದೆ. ನನಗೆ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ. ಬಟ್ EVS ವ್ಲಾಗ್ಸ್ ನಾನೇ ಒಂದು ವರ್ಷದಿಂದ ನೋಡ್ಕೊಂಡ್ರೆ ಅದ್ರ ಮುಂದೆ ಕ್ಯಾಮ್ರಾ ತೆಗೆಯೋಕ್ಕೆ ಒಂಥರ ಆಗೋಗ್ಬಿಟ್ಟಿದೆ. ಬಟ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಿ ನೋಡಿದ್ದೀರಾ. ಇದೊಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿದೆ. ಆ್ಯಂಡ್ ಇವಾಗ ನಾನು ಚಿಕನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ರೆಸಿಪಿ ಅಂತೂ ಗೊತ್ತಿಲ್ಲ, ನಾನೇ ಏನೋ ಒಂದು ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಲೆಯಲ್ಲಿ ಒಂದು ರೆಸಿಪಿ ಇದೆ, ಎಲ್ಲೂ ನೋಡ್ಕೊಂಡಿಲ್ಲ. ಸೊ ಬನ್ನಿ ಗೈಸ್, ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ ಗೈಸ್, ನಾನು 1 kg ಚಿಕನ್ಗೆ ಸೊ ಇಲ್ಲಿ 2 ಈರುಳ್ಳಿ, 3 ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ನಿಂಬೆಹಣ್ಣು, ಇದು ಮಸಾಲೆ ನಾನು ಹಾಕೋದು. ಇದರಲ್ಲಿ ಧನಿಯಾ ಪುಡಿ, ಖಾರ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಇದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟಿದೆ. ಸೊ ಏನು ಮಾಡ್ತೀನಿ ಗೊತ್ತಿಲ್ಲ, ಹಂಗೆ ಎಲ್ಲವನ್ನೂ ಹಾಕ್ಬಿಟ್ಟು ಏನೋ ಒಂದು ಮಾಡ್ತೀನಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಗೈಸ್, ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಂಡ್ ಚಿಕನ್ನು, ಅರಿಶಿನ ಪುಡಿ, ಉಪ್ಪು ಮತ್ತು ಟರ್ಮರಿಕ್ ಹಾಕ್ಬಿಟ್ಟು ಈಗ ಚಿಕನ್ನ ಒಂದು 10 to 15 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಆ್ಯಂಡ್ ಪುದೀನೂ ಕೂಡ ಇವಾಗಲೇ ಹಾಕಿದೆ. ಏನಕ್ಕೆ ಅಂತ ಅಂದರೆ ಅದೊಂದು ಫ್ಲೇವರ್ ಸ್ವಲ್ಪ ಇಳ್ಕೊಳ್ಳಿ ಅಂತ. ಆ್ಯಂಡ್ ಏನು ಗ್ರೌಂಡ್ ಮಸಾಲ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಆಮೇಲೆ ಹಾಕ್ತೀನಿ, ಚಿಕನ್ ಬೆಂದಾದಮೇಲೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮಿಕ್ಕಿದೆಲ್ಲ ಹಾಕ್ತೀನಿ. ಸೊ ಫಸ್ಟು ಒಂದು 10 to 15 ಮಿನಿಟ್ಸ್ ಇದು ಕುಕ್ ಆಗಲಿ. ನಾನು ಮೇಲೆ ಮಾಡ್ತಿದ್ದು 1 kg. ಸೊ ಆಗಲಿ ಚೆನ್ನಾಗಿ ಚಿಕನ್ ಇವಾಗ. ಓಕೆ ಗೈಸ್, ನನ್ನ ನೇಮ್ಲೆಸ್ ಚಿಕನ್ ಇಸ್ ರೆಡಿ. ನೋಡೋಣ ಹೇಗಿರುತ್ತೆ ಟೇಸ್ಟ್. ಟೇಸ್ಟ್ ನಾನು ಟೇಸ್ಟ್ ಮಾಡಿ ಚೆನ್ನಾಗಿದೆ, ನೋಡೋಣ ಎಲ್ಲರೂ ಏನು ಹೇಳ್ತಾರೆ ಅಂತ. ಚಿಚ್ಚಿ ತಿಂತಿಲ್ವ ಚಿನ್ನು? ಚಿಚ್ಚಿ ತಿಂತಿಲ್ವ ನೀನು? ಚಿಚ್ಚಿ ತಿಂತಿದ್ಯಾ? ಮದುವೆ ಹೆಂಗಿದೆ ಹೇಳೋ? ಚೆನ್ನಾಗಿದ್ಯಾ? ಅವ್ನು ನೋಡಲಿ ಸುಮ್ಮನೆ ಕುಂತಿದ್ದಾನೆ ಚಿನ್ಪುಟ್ಟು. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಅವನು ಅಯ್ಯೋ ಬಿಟ್ಬಿಟ್ಟಿದೆ, ನಂಗೆ ಹೊಟ್ಟೆಗೆ ಉಲ್ಟಾಕಿ ಅನ್ನೋ ಕೂತ್ಕೊಂಡವನು ಅವನು ಅಷ್ಟೇ. ನಮ್ಮ ಚಿನ್ಪುಟ್ಟು ಫುಲ್ಲು ಕೂತ್ಕೊಂಡು ಇನ್ಸ್ಪೆಕ್ಷನ್. ರುದ್ವೀರ್ ಏನು ಮಾಡ್ತಿದ್ಯಾ? ಓಯ್ ಏನು ಮಾಡ್ತಿದ್ಯಾ? ನಮ್ಮ ಮೌದಿಂಗೆ ಇದೊಂದು ಲೈಟ್ ಇಷ್ಟ ಯಾವಾಗಲೂ. ಏನಪ್ಪ ಅದು? ಲೈಟ್, ಕಲರ್ ಲೈಟ್. ವಾವ್. ಓಕೆ ಗೈಸ್, ಇವಾಗ ಎಲ್ಲದನ್ನು ಓಸ್ಫಾಲಿಗೆ ಬಂದಿದ್ದೀವಿ, ಏನೋ ಬ್ಲೌಸ್ ತೊಗೋಬೇಕಂತೆ, ಅದಕ್ಕೋಸ್ಕರ. ಇಲ್ಲಿ ನೋಡಿದ ಮುಡುಗಿ. ಸೊ ಇವಾಗೆಲ್ಲ ಬ್ಲೌಸ್ ನೋಡೋಕೆ ಬಂದಿದ್ದೀನಿ. ಬನ್ನಿ ನಾವು ತೋರಿಸ್ತೀನಿ ಬ್ಲೌಸ್ ಚೆನ್ನಾಗಿದೆ ಕಲೆಕ್ಷನ್ಸ್ ಇದೆ. ನಂಗೆ ಈ ಗ್ರೀನ್ ಕಲರ್ ನಂಗೆ ಸಖತ್ ಇಷ್ಟ, ಇದು ಬ್ಲೌಸ್ಗಳು. ಆ್ಯಂಡ್ ಇಲ್ಲಿ ಈ ಥರದ್ದೆಲ್ಲ ಇದೆ. ಇದು ಪ್ಲೈನು, ಇದೆಲ್ಲ ವರ್ಕಿನ್ನು, ಇದೆಲ್ಲ ಪ್ರೈಸು. ಇದು ವೈಟ್ ಕಲರ್ ಈ ಥರ. ಆ್ಯಂಡ್ ಸ್ಟೋನ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಈ ಥರ ಎಲ್ಲ ಥರ ಕಲರ್ ಬೇಜಾನ್ ಕಲರ್ಸ್ ಇದ್ದಾವೆ. ಇವಳೊಬ್ಳು ಹೋಗತ್ತಾಗೆ ಅಂತೆ ಅಷ್ಟೇ. ಕಳ್ಳಿ ಐಸ್ ಕ್ರೀಮ್ ತಿಂತಿರೋದು. ಪುಷ್ಟಿ ನಿಮ್ಮಮ್ಮ ನಿನ್ಬಿಟ್ಟು ಐಸ್ ಕ್ರೀಮ್ ತಿಂತಿದೆ. ಹೌ ಕಮ್? ಯಾಕೆ ಪುಷ್ಟಿ? ಎಲ್ಲ ಕೌಸುಬಾಗಿ ಬಂದಿದ್ದೀವಿ ನಾವು. ಲೆಮನ್ ಟೀ ಇಲ್ಲಿ ನಮ್ಮ ಪುಟ್ಟು. ಹೇ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಸಂಡೇ. ಆ್ಯಕ್ಚುಲಿ ನಾನು ಟ್ಯೂಸ್ಡೇ ವ್ಲಾಗ್ ನಿಲ್ಸಿದಳು, ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಅವತ್ತೇನು ಜಾಸ್ತಿ ದೊಡ್ಡ ವ್ಲಾಗ್ ಆಗಿರಲಿಲ್ಲ, ಸೊ ಸಣ್ಣ ವ್ಲಾಗ್ ಆಗಿತ್ತು. ಅದಕ್ಕೋಸ್ಕರ ಯಾವ ಥರ ಇನ್ನೊಂದು ದಿವಸ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾನು ಕ್ರ್ಯಾಬ್ ತೊಗೊಂಬಂದು ಕ್ರ್ಯಾಬ್ ರೆಸಿಪಿನೂ ಇವತ್ತು ತೋರಿಸೋಣ. ಮೊನ್ನೆ ಚಿಕನ್ ತೋರಿಸ್ದೆ, ಇವತ್ತು ಕ್ರ್ಯಾಬ್ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಕ್ರ್ಯಾಬು ಸಿಗಲಿಲ್ಲ, ಅಂಜಲ್ ಮೀನು ಸಿಗಲಿಲ್ಲ ಇವತ್ತು.
ಪ್ರಾನ್ಸ್ ಒಂದಿತ್ತು, ಪ್ರಾನ್ಸ್ ಸ್ವಲ್ಪ ತಿಂದಿದ್ದೀವಿ, ಬೇಡ ಅಂತ ಬಿಟ್ಟೆ, ಚಿಕನ್ನೇ ತೊಗೊಂಬಂದೆ. ಸೊ ಎಸ್ ಗೈಸ್, ಬೆಳಗ್ಗೆ ಹೋಗಿ ಕೋಳಿ ಮಾರ್ಕೆಟ್ಗೆ ಹೋಗಿ ಫಿಶ್ ಹುಡ್ಕೊಂಬಂದಿದ್ದೀನಿ, ಏನೂ ಸಿಗ್ದಲೆ ಚಿಕನ್ ತೊಗೊಂಬಂದಿದ್ದೀನಿ. ಬನ್ನಿ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ. ನಮ್ಮ ಮನೆಗೆ ಅಮೆಝಾನ್ ಪಾರ್ಸಲ್ ಅವ್ರಂತೂ ಬೆಳಗ್ಗೆ ಎಲ್ಲ ತೊಗೊಂಬಂದು ಕೊಟ್ಟು ಹೋಗ್ಬಿಡ್ತಾರೆ. ಸೊ ನಮ್ಮಮ್ಮ ಏನೋ ಆರ್ಡರ್ ಮಾಡಿದ್ದೆ, ಏನು ಆರ್ಡರ್ ಮಾಡಿದ್ದು ಗೊತ್ತಿಲ್ಲ, ಬನ್ನಿ ಚೆಕ್ ಮಾಡೋಣ. ಸರಿ ಗೈಸ್, ಬೆಳಕಿದೆ ತುಂಬ. ನಮ್ಮಮ್ಮ ಏನಾದರೂ ಅವ್ರದ್ದು ಮೇಕಪ್ ಐಟಮ್ಸೇ ಏನಾದರೂ ಆರ್ಡರ್ ಮಾಡಿರುತ್ತೆ. ಏನು ಲೋಟ, ದೇವ್ರ ಮನೆಗೂ ಏನೋ ಇರಬೇಕು. ವಾಟ್ ಇಸ್ ದಿಸ್ ಗೈಸ್? ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಮೊಸರು ತೊಗೊಂಬರೋಕೆ ಹೋಗ್ತಾಯಿದ್ದೀನಿ. ನಮ್ಮಮ್ಮ ಪಲಾವ್ ಮಾಡ್ತಿದ್ದೆ, ಯಾಕೆಂದರೆ ಅವರು ಮೇಕಪ್ ಹೋಗಿದ್ದು, ಬರೋದು ಲೇಟ್ ಆಯಿತು ಅಂತ. ನೋ ಬಿರಿಯಾನಿ, ಪಲಾವ್ ಆ್ಯಂಡ್ ಫ್ರೆಂಚ್ ಚಿಕನ್ ಮಾಡ್ತಿದ್ದೀನಿ. ಅದಕ್ಕೆ ಒಂದೆರಡು ಇಂಗ್ರೀಡಿಯೆಂಟ್ ಬೇಕು. ಸೊ ತೊಗೊಂಬರೋಕೆ ಹೋಗ್ತಿದ್ದೀನಿ. ಬನ್ನಿ ರೆಸಿಪಿ ತೋರಿಸ್ತೀನಿ ಇದನ್ನು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈ ರೆಸಿಪಿ ಟ್ರೈ ಮಾಡಿ. ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡಿ 1 ಅವರ್ ಆದಮೇಲೆ ಕಬಾಬ್ ಥರ ಹೆಂಗೆ ಕರೀತದೆ ಆ ಥರ ಕರಿಬೇಕು. ಆ್ಯಂಡ್ ಅದಾದಮೇಲೆ ಸೈಡಿಗೆ ಇಟ್ಕೊಂಡು ಮಸಾಲೆಗಳನ್ನ ಹಾಕ್ಬಿಟ್ಟು ಮೊಸರು ಜೊತೆ ಹೆಂಗೆ ಮಾಡಬೇಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ರೆಸಿಪಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಇದು ತುಂಬ ಈಸಿ ರೆಸಿಪಿ ಆ್ಯಂಡ್ ಆಲ್ಸೋ ಸ್ವಲ್ಪ ಲಾಂಗ್ ಪ್ರೋಸೆಸ್ ಅನಿಸುತ್ತೆ. ಸೊ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಸೊ ಫೈನಲಾಗಿ ಈ ಥರ ಕಾಣುತ್ತೆ ಗೈಸ್. ಇದು ರೆಸಿಪಿ ಯಾವ ಥರ ಅಂದರೆ ನಂದಿನಿ ಅಥವಾ ನಂದನದಲ್ಲಿ ಫ್ರೆಂಚ್ ಚಿಕನ್ ಮಾಡ್ತಾರಲ್ಲ, ಉದ್ದುದಕ್ಕೆ ಬರುತ್ತಲ್ಲ, ಸೊ ಆ ರೆಸಿಪಿ ಇದು. ನಾನು ರೆಸಿಪಿ ಫುಲ್ ತೋರಿಸಿಲ್ಲ ಇಲ್ಲಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫುಲ್ಲು. ಸೊ ಟ್ರೈ ಮಾಡಿ, ಸೂಪರ್ ಆ್ಯಂಡ್ ಈಸಿ ರೆಸಿಪಿ. ಆ್ಯಂಡ್ ಲಾಸ್ಟಾಗಿ ಈಗ ಕಾಣುತ್ತೆ. ಓಕೆ ಗೈಸ್, ಐ ಲುಕ್ ಲೈಕ್ ಅ ಶೇಕ್, ತಲೆ ಬಾಚಿಲ್ಲ, ಬಟ್ ನಂದು ಆಯಿಲಿ ಸ್ಕಿನ್ ಆಯಿತು. ಇವಾಗ ಸ್ಕಿನ್ ಕೇರ್ ಜಸ್ಟ್ ಮಾಡಿದ್ದೀನಿ, ಲೈಕ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡಿದ್ದೀನಿ. ನಂದು ಆಯಿಲಿ ಸ್ಕಿನ್ನು. ನನ್ನ ಸ್ಕಿನ್ ಎಷ್ಟು ಡ್ರೈ ಆಗಿದೆ ಅಂತಂದರೆ ಲಿಟ್ರಲಿ ಇಲ್ಲೆಲ್ಲ ಲೈಕ್ ಇಲ್ಲಿ ಎಲ್ಲ ಸ್ಕಿನ್ ಇದು ಪೀಲ್ ಆಗ್ತಿದೆ ಡ್ರೈ ಆಗಿ, ಅಷ್ಟೊಂದು ಡ್ರೈ ಆಗಿದೆ. ಲೈಕ್ ಈ ವೆದರ್ಗೆ ಎಷ್ಟು ಕ್ರೀಮ್ ಹಚ್ಕೊಂಡು, ಎಷ್ಟು ಸಲ ಡಬಲ್ ಮಾಯ್ಶ್ಚರೈಸ್ ಮಾಡಿಕೊಂಡು ಈ ಡ್ರೈ ಸ್ಕಿನ್ನ ತಡೆಯೋಕ್ಕಾಗ್ತಾಯಿಲ್ಲ. ನಾನು ಯೂಶ್ವಲಿ ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ, ಫಸ್ಟ್ ಟೈಮ್. ಬಟ್ ಇವಾಗ ನನಗೆ ಅನಿಸ್ತಿದೆ ನನಗೆ ನನ್ನ ಆಯಿಲಿ ಸ್ಕಿನ್ ಬೇಕು ಮತ್ತೆ ಅಂತ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿದ್ದು ಲೈಕ್ ಆಲ್ಮೋಸ್ಟ್ ನಾನು ಲಾಸ್ಟ್ ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಈ ಟ್ಯೂಸ್ಡೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ. ಬಟ್ ಅಂದರೂ ನಾನು ಬಿಡ್ತಿಲ್ಲ, ಮಾಡ್ತಾಯಿದ್ದೀನಿ. ನನ್ನ ಪ್ರೀವಿಯಸ್ ವ್ಲಾಗ್ಸ್ ನಾನೇ ಒಂದು ವರ್ಷದಿಂದ ನೋಡಿಕೊಂಡ್ರೆ ಲೈಕ್ ಎಲ್ಲರ ಮುಂದೆ ನಾನು ವ್ಲಾಗ್ಸ್ ಚೆನ್ನಾಗಿ ಮಾಡ್ತಾಯಿದ್ದೆ. ಬಟ್ ಇವಾಗ ಏನೋ ಗೊತ್ತಿಲ್ಲ, ಎಲ್ಲರ ಮುಂದೆ ಕ್ಯಾಮ್ರಾ ತೆಗೆಯೋಕ್ಕೆ ಒಂಥರ ಆಗೋಗ್ಬಿಟ್ಟಿದೆ. ಬಟ್ ಹಂಗಂತ ನಾನು ಏನು ವೀಡಿಯೋಸೇ ಮಾಡ್ತಿಲ್ಲ ಅಂತ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಯೂಟ್ಯೂಬ್ ವ್ಲಾಗ್ಸ್ಗೆ ಕಂಟೆಂಟ್ ಏನು ಮಾಡಬೇಕು, ಸೇಮ್ ಅದೇ ಆಯ್ತಲ್ಲ ಅಂತೆಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಅಷ್ಟೇ. ಬಟ್ ಡೈಲಿ ವ್ಲಾಗ್ಸ್ನ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಲ್ಲೇ ಇರೋದ್ರಿಂದ ನನಗೆ ಇಲ್ಲಿ ಏನೂ ಜಾಸ್ತಿ ಹ್ಯಾಪ್ನಿಂಗ್ ಇರಲ್ಲ, ಅದಕ್ಕೆ ತೋರ್ಸೋಕ್ಕೆ ನನಗೂ ಬೋರ್ ಆಗುತ್ತೆ, ನಿಮಗೂ ಬೋರ್ ಆಗ್ಬೋದು ಅಂತ ಅಷ್ಟೇ. ಬಟ್ ಎಸ್, ಕುಕ್ಕಿಂಗ್ ಐ ಮೀನ್ ಚಿಕನ್ ರೆಸಿಪಿ ಅಥವಾ ಬೇರೆ ಏನಾದರೂ ರೆಸಿಪೀಸ್ ಏನಾರು ಇದ್ದರೆ ಐ ವಿಲ್ ಟ್ರೈ ಟು ಪೋಸ್ಟ್. ಆ್ಯಂಡ್ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.